ಇವತ್ತು ಒಂದು ಜ್ವಲಂತ ಸಮಸ್ಯೆ, ತೀರ್ಥಹಳ್ಳಿಯ ಒಂದು ಜ್ವಲಂತ ಸಮಸ್ಯೆ, ಆಮೇಲೆ ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಸಮಸ್ಯೆ ಬಗ್ಗೆ ನಾವು ಒಂದು ಬೆಳಕು ಚೆಲ್ಲಬೇಕಂತ ಹೇಳಿ ನಾನು ಮತ್ತು ನನ್ನ ಜೊತೆ ಕಾಶಿಯವರು, ರಿಟೈರ್ಡ್ SP ಅವರು ಬಂದಿದ್ದಾರೆ. ಇದು ಯಾಕೆ ಈ ಸಮಸ್ಯೆ ಉದ್ಭವವಾಗಿದೆ ಅಂತ ಹೇಳಿ ನಾವು ಒಂದು ಪ್ರೆಸ್ ಮೀಟ್ ಮುಖಾಂತರ ನಮ್ಮ ಜನರಿಗೆ ತಿಳಿಸ್ಬೇಕಂತೇಳಿ ನಿನ್ನೆ ಲೇಟಾಗಿ ಡಿಸೈಡ್ ಮಾಡಿದ್ವಿ. ಈ ಏನು ನಮ್ಮ ಕಟ್ಟಡ ಸಾಮಗ್ರಿಗಳಲ್ಲಿ ವಿಶೇಷವಾಗಿ ಮರಳನ್ನು ನಮ್ಮ ತಾಲೂಕಲ್ಲಿ 13 ಕೋರೆಗಳಿಗೆ ಟೆಂಡರ್ ಆಗಿ ಸುಮಾರು ವರ್ಷದ ಮೇಲೆ ಆದರೂ ಕೂಡ ಇದುವರೆಗೂ ಕೂಡ ಅವರಿಗೆ ಪರ್ಮಿಟನ್ನು ಇಶ್ಯೂ ಮಾಡತೈತೆ. ಅಕ್ರಮವಾಗಿ ಇಲ್ಲಿ ಮರಳು ಸಾಗಾಟ ಆಗ್ತದೆ ಅಂತ ಹೇಳಿ ಮೊನ್ನೆ KDP ಸಭೆಯಲ್ಲಿ ನಮ್ಮ ಶಾಸಕರು ಮತ್ತು ಎಲ್ಲ ಅಧಿಕಾರಿಗಳ ಸಭೆಯಲ್ಲಿ ಒಂದು ಪ್ರಸ್ತಾಪನೆ ಆಯಿತು. ಅದರ ಒಂದು ವಿಡಿಯೋ ತುಣುಕನ್ನು ನಾನು ಮೊನ್ನೆ ನೋಡಿದೆ. ನಾನು ಇಂದು ಒಂದು ಅಕ್ರಮ ಚಟುವಟಿಕೆ ನಡೀತಾ ಇದ್ರೂ ಕೂಡ ಅದನ್ನು ತಡೆಗಟ್ಟಲಿಕ್ಕೆ ಆಗದಿದೆ ಒಂದು ಅಸಹಾಯಕತೆಯನ್ನು ಆ ಒಂದು ಸಭೆಯಲ್ಲಿ ವ್ಯಕ್ತಪಡಿಸಿದ್ದು ನೋಡಿದ್ರೆ ನನಗೆ ಒಂಥರ ಖೇದ ಅನ್ನಿಸ್ತದೆ. ಅಲ್ಲಿ ಜಿಲ್ಲಾ SP ದವರಿದ್ದಾರೆ, DC ಅವರಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿರ್ತಾರೆ. ಅಲ್ಲಿ ನಮ್ಮಲ್ಲಿ ಅಕ್ರಮ ಮರಳು ನಡೀತಾ ಇದೆ, ತಡೆಗಟ್ಟಬೇಕು ಅಂತ ಹೇಳಿ ಮೊನ್ನೆ ಪ್ರತಿಭಟನೆ ಕೂಡ ಮಾಡಿದ್ರು ಅಂತ ಹೇಳಿ ಕೇಳಿ ಬಂತು. ಆಮೇಲೆ ಅದ್ರ ಬಗ್ಗೆ ಒಂದು 10-12 ಲಾರಿಗಳ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಹೇಳಿ ವಿಚಾರ ಗೊತ್ತಾಯಿತು. ಬಟ್ ಇಲ್ಲಿ ಟೆಂಡರ್ ಆಗಿದ್ರೂ ಕೂಡ ಇಲ್ಲಿ ಅದಕ್ಕೆ ಸರಿಯಾಗಿ ಪರ್ಮಿಟನ್ನು ಕೊಡ್ದೇನೆ ಏನು ನಮ್ಮ ಮರಳು ನಮ್ಮ ಜನರಿಗೆ ಸಿಗಬೇಕಾಗಿತ್ತು ಅದನ್ನು ಸಿಗದ ಹಾಗೆ ಯಾವ ವ್ಯವಸ್ಥೆ ಇದನ್ನು ತಡೆಗಟ್ಟಿದೆ, ಯಾಕೆ ಇಲ್ಲಿ ನಮ್ಮ ಈ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗೆ ನಮ್ಮ ಮರಳನ್ನ ಸಿಗದೆ ಹಂಗೆ ಇಲ್ಲಿ ನೋಡ್ಕೊಳ್ಳಲಾಗ್ತಿದೆ ಎನ್ನುವ ಬಗ್ಗೆ ನಾವು ಇವತ್ತು ಒಂದು ಅವೇರ್ನೆಸ್ಸನ್ನು ಮಾಡಬೇಕಂತ ಹೇಳಿ ಇವತ್ತು ನಾವೆಲ್ಲ ಡಿಸೈಡ್ ಮಾಡ್ಕೊಂಡು ಕೇಳ್ತಾ ಇದ್ವಿ. ಈ ಬಗ್ಗೆ ಸರ್ಕಾರಕ್ಕೆ ರಾಯಲ್ಟಿ ಬರೋದ್ರೂ ಕೂಡ ತಪ್ಪಿ ನೇರವಾಗಿ ಮಧ್ಯವರ್ತಿಗಳ ಮುಖಾಂತರ ಎಲ್ಲ ಇದು ಹಣ ಸಂದಾಯ ಆಗ್ತದೆ. ಅದರ ಬದಲಿಗೆ ಸರ್ಕಾರಕ್ಕೆ ನೇರವಾಗಿ ಟ್ಯಾಕ್ಸನ್ನು ಅಥವಾ ರಾಯಲ್ಟಿ ಕಟ್ಟಿ ನಾವು ಪರ್ಮಿಟ್ ತಗೊಂಡ್ರೆ ಜನಸಾಮಾನ್ಯರಿಗೆ ಇದು ನ್ಯಾಯಯುತವಾಗಿ ಮರಳು ಎಲ್ಲರಿಗೂ ಸಿಗೋಂಥ ವ್ಯವಸ್ಥೆ ಆಗ್ತಿತ್ತು. ಅದನ್ನು ಹೊರತುಪಡಿಸಿ ಯಾರಿಗೂ ರಾಯಲ್ಟಿನೇ ಕೊಡ್ತೈತಿ, ಇದು ಈ ನ್ಯಾಚುರಲ್ ರಿಸೋರ್ಸು ನ್ಯಾಯಯುತವಾಗಿ ಯಾರಿಗೆ ಸಿಗಬೇಕಾಗಿತ್ತು ನಮ್ಮ ಜನರಿಗೆ ಸಿಗದೆ ಹಾಗೆ ಇಲ್ಲಿ ತಡೆಗಟ್ಟಲಾಗಿದೆ. ಅದ್ರ ಬಗ್ಗೆ ವಿಸ್ತಾರವಾಗಿ ನಮ್ಮ ಕಾಶಿ ಅವರು ವಿವರಿಸ್ಬೇಕಂತ ಕೇಳ್ಕೊಳ್ತೀನಿ. ನೀವು ತೀರ್ಥಹಳ್ಳಿಯವರಿಗೆ ಗೊತ್ತಿದೆ, ಇದು ಸಮಸ್ಯೆಗೆ ಪರಿಹಾರ ಇದ್ರೂ ಪರಿಹಾರ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಮುಖ್ಯವಾದ ಒಂದು ಕೊರಗು. ಏನು ವಿಷಯ ಅಂದರೆ, ಈಗ ಮೊನ್ನೆ ಇವ್ರು ಹೇಳ್ದಂಗೆ KDP ಮೀಟಿಂಗಲ್ಲಿ ಮರಳು ಕಳ್ಳದಂದೆ ಆಗುತ್ತೆ ಅಂತ ಆಯಿತು. ಆನಂತರ ಶಾಸಕರು ಒಂದು ಕಡೆ ಹೋಗಿ ಕೂತರು. ಆಮೇಲೆ ಒಂದಷ್ಟು ಕೇಸ್ಗಳಾದಮೇಲೆ ಮತ್ತೊಬ್ಬರು ಇದು ಅವ್ರ ಪಕ್ಷದವರು ಅಂದರು, ಮತ್ತೊಬ್ಬರು ಇವ್ರ ಪಕ್ಷದವರು ಅಂದರು. ಯಾರ್ದಾರ ಪಕ್ಷದವರಾಗಿಲ್ಲ, ಅವರು ತೀರ್ಥಹಳ್ಳಿಯ ಉದ್ಯೋಗಸ್ಥ ಯುವಕರು, ಅವರು ಉದ್ಯೋಗ ಮಾಡ್ತಾ ಇದ್ದಾರೆ. ಅವರ ಕೈಗೆ ಉದ್ಯೋಗ ಕೊಡಬೇಕಾಗಿದ್ದ ನಾಯಕರುಗಳ ಜವಾಬ್ದಾರಿ, ಅದು ಹಾಲಿ ಶಾಸಕರಿರ್ಬೋದು ಅಥವಾ ಆಡಳಿತ ಪಕ್ಷದ ನಾಯಕರುಗಳಾಗಿರಲಿ, ನೀವು ಯುವಕರಿಗೆ ಉದ್ಯೋಗ ಕೊಡಿ. 11 ಕ್ವಾರಿ ಟೆಂಡರ್ ಆಗಿ ಸುಮಾರಾಗಿ 8 ತಿಂಗಳಾದ್ರೂ ಇನ್ನೂ ಪರ್ಮಿಟ್ ಕೊಟ್ಟಿದ್ರೆ, 11 ತಿಂಗಳ ಹಿಂದೆನೇ ಪರ್ಮಿಟ್ ಕೊಟ್ಟಿದ್ರೆ, ಒಂದು ಕ್ವಾರಿನಲ್ಲಿ ಮಿನಿಮಮ್ 50 ಲೋಡ್ ಒಂದು ದಿನಕ್ಕೆ ಎತ್ತಿದ್ರೆ, ಒಂದು ಕ್ವಾರಿನಲ್ಲಿ 50 ಲೋಡ್ ಎತ್ತಿದ್ರು 650 ಲೋಡ್ ಮರಳು ಇಲ್ಲಿ ಅಂದ್ರೆ ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗೆ ಸಿಗ್ತಿತ್ತು. 650 ಲೋಡಿಗೆ ಒಂದು ದಿನಕ್ಕೆ ಸುಮಾರಾಗಿ 42 ಲಕ್ಷ ರೂಪಾಯಿ ರಾಯಲ್ಟಿ GST ಸರ್ಕಾರಕ್ಕೆ ಸಿಗ್ತಿತ್ತು. 9 ಕೋಟಿ ರೂಪಾಯಿ ಪರ್ ಮಂತ್, 13 ಕೋಟಿ, ಸುಮಾರು ಅಂದಾಜು 13 ಕೋಟಿ ರೂಪಾಯಿ ಸರ್ಕಾರಕ್ಕೆ ರಾಯಲ್ಟಿ ಸಿಗತ್ತೆ. 13 ಕೋಟಿ ಒಂದು 8 ತಿಂಗಳನ್ನು ನಡೆದ್ರೆ ಸುಮಾರು 100 ಕೋಟಿ ರೂಪಾಯಿ ಸರ್ಕಾರಕ್ಕೆ ಆದಾಯ ಬರ್ತಿತ್ತು. ಅಷ್ಟು ಜನಕ್ಕೆ ಕೆಲಸ ಸಿಗ್ತಿತ್ತು. ಅದು 600 ಲೋಡು ಮರಳು ಹೋಗ್ತದೆ ಅಂದ್ರೆ ಕಡಿಮೆ ಅಂದ್ರೆ 4,000 ಜನಕ್ಕೆ ಕೆಲಸ ಸಿಗುತ್ತೆ. ಮರಳು ಲೋಡ್ ಮಾಡೋರಿಗೆ, ಟಿಪ್ಪರ್ ಡ್ರೈವರ್ಗೆ ಅಥವಾ ಕಂಡಕ್ಟ್ರು, ಆ ಡೀಸೆಲ್ ಎಲ್ಲದೂ ಒಂದು ನೌಕರಿಯಾಗಿ ಹಣ ಸರ್ಕ್ಯುಲೇಟ್ ಆಗ್ತಿತ್ತು ಈ ತಾಲೂಕಿನಲ್ಲಿ. ಅದನ್ನ ಮಾಡಲಿಲ್ಲ. ಆದರೆ ಮರಳಿನ ಅನಿವಾರ್ಯ ಇದೆ. ಮರಳಿನ ಕೇಳಕ್ ಹೋದ್ರೆ ಎಲ್ಲೂ ಸಿಗಲ್ಲ. ಹೋಗ್ಲಿ, ಯಾವ್ದಾದ್ರು ಡಿಪೋ ಮಾಡಿದಾರ? ಇಲ್ಲ. ಕಳ್ಳ ಮರಳು ಹೊಡಿತಾರೆ ಅಂತ ಹೇಳಿ ಒಂದಷ್ಟು ಪೊಲೀಸರನ್ನ ಬಿಟ್ರು. ಪೊಲೀಸರು ಒಂದಷ್ಟು ಜನ ಕೇಸ್ ಹಾಕಿದ ನಂತರ ಏನಾಯ್ತು, ಎಲ್ಲಾ ನಾಯಕರುಗಳು, ಒಂದಷ್ಟು ಜನ ಅವ್ರ ನಾಯಕರು, ಒಂದಷ್ಟು ಜನ ಅವ್ರ ಫಾಲೋವರ್ಸು, ಒಂದಷ್ಟು ಜನ ಇವ್ರ ಫಾಲೋವರ್ಸು, ಆಮೇಲೆ ಹಿಡಿದ ಮೇಲೆ ಅವ್ರ ಹತ್ರ ಹೋಗ್ತಾರೆ, ಮತ್ತೆ ಅವರೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ, ಅವರೇ ಬಿಡಿಸ್ತಾರೆ. ಆದರೆ
ಈ ಒಂದು ಸೈಕಲ್ ಆಗಿ ಬರೋತ್ತಿಗೆ ಅಷ್ಟು ಜನ ಯುವಕರ ಮೇಲೆ ಒಂದು ಕೇಸ್ ಇರುತ್ತೆ. ಆತನಿಗೆ ಮರಳು ಕಳ್ಳ ಎಂಬ ಹಣೆಪಟ್ಟಿ ಇರುತ್ತೆ. ಈ ಹಣೆಪಟ್ಟಿ ಕಟ್ಟುವ ಅವಶ್ಯಕತೆ ಇದೆಯಾ? ಉದ್ಯೋಗ ಮಾಡುವವನಿಗೆ ಕಳ್ಳನ ಹಣೆಪಟ್ಟಿ ಕಟ್ಟುವ ಅವಶ್ಯಕತೆ ಇಲ್ಲ ಎಂಬುದು ನಮ್ಮ ಅಭಿಪ್ರಾಯ. ಹಾಗಾಗಿ ತೀರ್ಥಹಳ್ಳಿ ಪೊಲೀಸರು ಅಥವಾ ಶಿವಮೊಗ್ಗ ಜಿಲ್ಲಾ ಪೊಲೀಸರು ಅವರಿಗೆ ಎಲ್ಲದೂ ಗೊತ್ತಿದೆ. ಜಿಲ್ಲೆ ಇದೆ, ಶಿವಮೊಗ್ಗ ನಗರದಲ್ಲಿ ರಾತ್ರಿ ಎಷ್ಟು ಲೋಡ್ ಮರಳು ಬರ್ತದೆ ಅಂತ ಬೀಟ್ ಪೊಲೀಸರಿಂದ ಇದು. ಯಾಕಂದ್ರೆ SP ಅವ್ರು ನೈಟ್ ರೌಂಡ್ ಮಾಡದಿದ್ರು ಪರವಾಗಿಲ್ಲ, ಬೆಳಿಗ್ಗೆ CCTV ನೋಡಿದ್ರೆ ಸಿಟಿನಲ್ಲಿ ಎಲ್ಲಾ ಕಡೆ CCTV ಇದೆ, ಎಲ್ಲಿ ಬಂದಿದೆ ಎಲ್ಲಿ ಖಾಲಿ ಆಗ್ತದೆ ಅಂತ ಕಾಣುತ್ತೆ. ಅದಕ್ಕೆ ಪರ್ಮಿಟ್ ಇತ್ತೋ ಇಲ್ವೋ ಅವ್ರು ನೋಡ್ಕೊಬೋದಿತ್ತು. ಆದ್ರೆ ಈ ಜಿಲ್ಲಾ ಮಟ್ಟದ ಸಮಿತಿಯೊಳಗೆ ಕಳ್ಳತನಕ್ಕೆ ಅವಕಾಶ ಕೊಡೋದ್ರಿಂದ ಗುಂಪುಗಳು ಹುಟ್ಕೊಂಡು ಕ್ರೈಮ್ ಜಾಸ್ತಿ ಆಗುತ್ತೆ. ಗೌರವಯುತವಾಗಿ ನಾನು ಬದುಕ್ತೀನಿ ಅನ್ನುವ ಗೌರವ ಅವನ ಆತ್ಮ ಸ್ಥೈರ್ಯ ಕುಗ್ಗುತ್ತೆ. ನಾನು ಕಳ್ಳತನದಲ್ಲಿ ಬದುಕ್ತೀನಿ ಅನ್ನೋ ಪರಿಸ್ಥಿತಿ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಅದಕ್ಕೆ ನಾಯಕರುಗಳು ಹೋರಾಟ ಮಾಡಬೇಕಾಗಿದ್ದು ಎಲ್ಲಿ ಅಂತ ಅಂದ್ರೆ ಜಿಲ್ಲಾಧಿಕಾರಿಗಳ ಮುಂದೆ ಹೋರಾಟ ಮಾಡಿ ಅನುಮತಿ ಕೊಡಿಸ್ಬೇಕಾಗಿತ್ತು. ಅದು ಬಿಟ್ಕೊಂಡು ಕಳ್ಳತನ ಮಾಡ್ತಾರೆ ಅಂತ ಹೇಳಿ ಕಳ್ಳರ ಪಟ್ಟ ಕಟ್ಟೋದು ತೀರ್ಥಹಳ್ಳಿಯ ಜನತೆಗೆ ಸ್ವಲ್ಪ ನೋವಿನ ಸಂಗತಿ. ದುಡಿಯೋನಿಗೆ ಕಳ್ಳನ ಪಟ್ಟ ಕಟ್ತಾ ಇದ್ದಾರೆ. ಅದು ಅವರು ಇವರು ಅಂತ ನಾನು ಹೇಳ್ತಾ ಇಲ್ಲ. ದುಡಿಯೋನಿಗೆ ದುಡಿಯೋಕೆ ಅವಕಾಶ ಕೊಡಬೇಕು, ಕೆಲಸ ಜನರೇಟ್ ಮಾಡಬೇಕು. ಪೊಲೀಸರು ತಮ್ಮದೇ ಆದ ಒಂದು 10 ಎಕರೆ ಜಾಗ ಇದೆ. ಎಲ್ಲಿ? ಆಗುಂಬೆನಲ್ಲಿ ಪೊಲೀಸರ ಜಾಗ 10 ಎಕರೆನಲ್ಲಿ 1500 ಲೋಡ್ ಮಣ್ಣುಗಳು ಒಡೆಯಲಾಗಿದೆ ಎಂಬ ಮಾಹಿತಿ ಇದೆ ನನಗೆ. ಅದ್ರ ಬಗ್ಗೆ ಒಂದು ಕೇಸ್ ಹಾಕಿಲ್ಲ, ಅವರನ್ನ ಪ್ರಶ್ನೆ ಮಾಡಿಲ್ಲ. ಅಂದ್ರೆ ಬಲಾಢ್ಯರು ಏನು ಮಾಡಿದ್ರು ಅವರು ಕಳ್ಳರಾಗಲ್ಲ. ಹೊಟ್ಟೆಗಿಲ್ದಿದ್ದರು ಅಥವಾ ಉದ್ಯೋಗ ಮಾಡೋರು 1 ಲೋಡ್ ಮರಳು ಹೊಡೆದ್ರೆ ಕಳ್ಳ ಆಗುತ್ತೆ. ಈ ತಾರತಮ್ಯನ ಹೊಡೆದಾಕಿ ಎಲ್ಲರಿಗೂ ಸಮಾನ ಅವಕಾಶ ಕೊಡ್ಲಿಕ್ಕೆ ನಾಯಕರು ಹೆಲ್ಪ್ ಮಾಡಬೇಕು. ಮತ್ತೆ ಈಗ ರೈತರಿದ್ದಾರೆ, ರೈತರು ತೋಟಕ್ಕೆ ಮಣ್ಣು ಹೊಡೆದ್ರೆ ಫಾರೆಸ್ಟ್ ಬರ್ತಾರೆ, 5 ಟ್ರ್ಯಾಕ್ಟರ್ ಹೊಡೆದ್ರೆ ಮಣ್ಣು ಎಲ್ಲಿಂದ ತೆಗಿತೀವಿ. ಆಗುಂಬೆ ಪೊಲೀಸ್ ಸ್ಟೇಷನ್ ಇಲ್ಲ, ಸ್ವಂತ ಜಾಗದಲ್ಲಿ 1500 ಲೋಡ್ ಮಣ್ಣು ಹೊಡೆದ್ರಲ್ಲ, ಆಗ ಪೊಲೀಸರು ಹಿಡಿದಿಲ್ಲ ಅವರನ್ನ, ಫಾರೆಸ್ಟ್ನವರು ಹಿಡಿದಿಲ್ಲ. ಆದ್ರೆ ರೈತರು ಒಂದು 5 ಲೋಡ್ ಹೊಡೆದ್ರೆ ಆ JCB ಇಟ್ಕೊಂಡು ಹೋಗ್ತಾರೆ, ಹಿಟಾಚಿ ಇಟ್ಕೊಂಡು ಹೋಗ್ತಾರೆ, ಟ್ರಾಕ್ಟರ್ ಇಟ್ಕೊಂಡು ಹೋಗ್ತಾರೆ. ಇದಕ್ಕೆ ತಾರತಮ್ಯ ಯಾಕೆ ಅಧಿಕಾರಿಗಳದು? ಪೊಲೀಸರ ಸ್ವಂತ ಜಾಗದಲ್ಲಿ ಮಣ್ಣನ್ನು ಯಾವ ರೀತಿಯಲ್ಲಿ ಮಾರಾಟ ಮಾಡಿದ್ರು, ಮಾರಾಟ ಮಾಡಕ್ಕೆ ಅವರಿಗೆ ಅವಕಾಶ ಯಾರು ಕೊಟ್ಟರು, ಯಾವ ಕಾಯ್ದೆನಲ್ಲಿ ಅವರಿಗೆ ಅವಕಾಶ ಇದೆ? ಅದು ಇಲ್ಲೀಗಲಿ ಹೋಗ್ಬೋದಾದ್ರೆ ಬದುಕಿನ ಹೋರಾಟಕ್ಕೆ ತೋಟಕ್ಕೆ ಮಣ್ಣು ಹೊಡೆಯೋನು ತನ್ನ ಮನೆಗೆ ಮರಳು ಹೊಡೆಯೋನಿಗೆ ಹಿಡಿದು ಕೇಸ್ ನೀವು ಯಾವ ನೈತಿಕತೆಯಲ್ಲಿ ಪೊಲೀಸರು ಹಾಕ್ತೀವಿ? ತಹಶೀಲ್ದಾರರು ಅಲ್ಲಿ ಹೋಗಿ ರೈಡ್ ಮಾಡಿದ್ರು, ಇಲ್ಲಿ ರೈಡ್ ಮಾಡಿದ್ರು ಅಂತ ಸಮ ವಿಡಿಯೋದಲ್ಲಿ ನಾನು ನೋಡಿದ್ದೆ. ಅವರಲ್ಲಿ ರೈಡ್ ಮಾಡೋದಾದ್ರೆ ಮೊದಲು ಯಾಕೆ ಪರ್ಮಿಟ್ ಕೊಡ್ಸಕ್ಕೆ ಇನ್ನೂ ಅವ್ರು ಕೆಲಸ ಮಾಡಿಲ್ಲ? 13 ಟೆಂಡರ್ ಆದ ಮರಳು ಗಣಿಗಾರಿಕೆ ಪರ್ಮಿಟ್ ಯಾಕೆ ಕೊಡ್ಸಿಲ್ಲ? ಪರ್ಮಿಟ್ ಆಗಿದ್ರೆ ಅವ್ರಿಗೆ ಆ ಕೆಲಸ ಎಕ್ಸ್ಟ್ರಾ ಕೆಲಸ ಬರ್ತಾ ಇರ್ಲಿಲ್ವಲ್ಲ. ಆದ್ರೆ ಇವೆಲ್ಲವೂ ಏನು ಅಂಡರ್ಗ್ರೌಂಡ್ ಅಲ್ಲಿ ಮನಿ ಸರ್ಕ್ಯುಲೇಷನ್ ಆಗುತ್ತೆ, ಬ್ಲಾಕ್ ಮನಿ ಸರ್ಕ್ಯುಲೇಷನ್ ಆಗುತ್ತೆ. ಅದರಿಂದ ಕ್ರೈಮ್ಗಳು ಜಾಸ್ತಿ ಆಗುತ್ತೆ, ದ್ವೇಷಗಳು ಜಾಸ್ತಿ ಆಗುತ್ತೆ, ಒಂದೊಂದು ಸಿಂಡಿಕೇಟ್ಗಳು ಹುಟ್ಕೊಳ್ತವೆ. ನಮ್ಮ ಜನ ನಮಗೆ ಬೇಕಾಗಿದ್ದಕ್ಕೆ ನಾವು ಕ್ರಿಮಿನಲ್ಗಳನ್ನು ಹುಟ್ಟಾಕುವ ಕೆಲಸ ಯಾವುದೇ ಅಧಿಕಾರಸ್ಥರಾಗಲಿ ಅಥವಾ ರಾಜಕೀಯ ನಾಯಕರಾಗಲಿ ಮಾಡಬಾರ್ದು. ಅವಕಾಶ ವಂಚಿತರನ್ನಾಗಿ ಬಡವರಿಗೆ ಮಾಡಬಾರ್ದು. ಬಡವರು ಅಂದ್ರೆ ಯಾರು? ಇದು ಮಹೇಂದ್ರ ಪಿಕಪ್ ಇದೊಂದು ಬಡವನ? ಅರೆ, ಕಂಪೇರಿಟಿವ್ಲಿ ಅವನು ಒಂದು ಲೋನ್ ಮಾಡ್ಕೊಂಡು ಬದುಕಿಗಾಗಿ ತಗೊಂಡಿದ್ದಾನೆ. ಅವನಿಗೆ ಕೇಸ್ ಹಾಕ್ಸ್ತೀರಾ? ಅವನಿಗೆ 25,000 ರೂಪಾಯಿ ದಂಡ ಕಟ್ಟಿ ಬಿಡಿಸ್ಕೊಂಡ್ ಬಂದ್ರೆ ಅವನಿಗೆ ಒಂದು ತಿಂಗಳು ಲೋನ್ ಕಟ್ಟಂಗಿಲ್ಲ, ನೆಕ್ಸ್ಟ್ ಮಂತ್ ಮತ್ತೆ ಫೈನಾನ್ಸ್ ಅವ್ರು ಎತ್ಕೊಂಡು ಹೋಗ್ತಾರೆ. ಈ ತರದ ಹಿಂಸೆಕ್ಕಿಂತ ಅವನಿಗೆ ಗೌರವಯುತವಾಗಿ ಉದ್ಯೋಗ ಮಾಡಿ. ಪೊಲೀಸರಿಗೆ ನಂದು ಇದೇ ಪ್ರಶ್ನೆ, ನಿಮ್ಮ ಮಣ್ಣು ಹೋದಾಗ ನೀವು ಕೇಸ್ ಮಾಡಕ್ ಆಗದಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಮಣ್ಣು ಹಿಡಿದಾಗ ನೀವು ಯಾವ ನೈತಿಕತೆಯಲ್ಲಿ ಕೇಸ್ ಮಾಡ್ತೀರಿ? ಇದು ಯೋಚನೆ ಮಾಡ್ಬೇಕು. ಯುವಕರುಗಳು ಯಾರು ಈ ತರ ಉದ್ಯೋಗ ಮಾಡ್ತೀರಿ, ಉದ್ಯೋಗಸ್ಥರು, ಈ ಉದ್ಯೋಗ ಮರಳು ಬ್ಯಾನ್ ಅಲ್ಲ, ರೆಗ್ಯುಲೇಟೆಡ್. ಮರಳು ನೀತಿ ಇದೆಯಲ್ಲ, ಇಟ್ ಈಸ್ ನಾಟ್ ಎ ಬ್ಯಾನ್ಡ್ ಥಿಂಗ್, ಇಟ್ ಈಸ್ ಎ ರೆಗ್ಯುಲೇಟೆಡ್ ಥಿಂಗ್. ಆ ರೆಗ್ಯುಲೇಟ್ ಮಾಡಬೇಕಾಗಿದ್ದು ಸರ್ಕಾರದ ಹೊಣೆ, ಸರ್ಕಾರದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಜಿಲ್ಲಾ ಆಡಳಿತದ ಹೊಣೆ. ಆ ರೆಗ್ಯುಲೇಟ್ ಮಾಡ್ದನೇ ನಿದ್ರೆ ಮಾಡಿದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ, ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷದ ಶಾಸಕರಾಗಲಿ ಪ್ರಶ್ನೆ ಎತ್ತಬೇಕಾಗಿದ್ದು ಅಧಿಕಾರಿ ಮತ್ತು ಆ ರೆಗ್ಯುಲೇಷನ್ ಬಗ್ಗೆ. ಬ್ಯಾನ್ಡ್ ಅಲ್ಲ. ಮೊನ್ನೆ ಮರಳು ಎಲ್ಲರೂ ಬ್ಯಾನ್ ಇದೆಯಾ? ನೋ, ಇಟ್ ಈಸ್ ನಾಟ್ ಎ ಬ್ಯಾನ್ಡ್ ಆರ್ಟಿಕಲ್, ಇಟ್ ಈಸ್ ಎ ರೆಗ್ಯುಲೇಟೆಡ್ ಆರ್ಟಿಕಲ್. ಆ ರೆಗ್ಯುಲೇಟೆಡ್ ಮಾಡಬೇಕಾದರೂ ರೆಗ್ಯುಲೇಟ್ ಮಾಡಿ ಅಂತ ಕೇಳಬೇಕು ವಿನಃ ಬ್ಯಾನ್ ಮಾಡ್ತೀರ, ಕಳ್ತನ ಮಾಡ್ತೀರ ಅಂತ ಕಳ್ಳದ ಪಟ್ಟಿ ಕಟ್ಟಿ. ಪೊಲೀಸರಿಗೂ ಅಷ್ಟೇ, ತಹಶೀಲ್ದಾರಿಗೂ ಅಷ್ಟೇ, ಫಾರೆಸ್ಟ್ನವರಿಗೂ ಅಷ್ಟೇ. ನೀವು ರೈತರಿಗೆ ಮಣ್ಣಿಗೆ ನೀವು
ಪ್ರಶ್ನೆ ಮಾಡೋದಾದ್ರೆ ಈ ತರ ದೊಡ್ಡ ದೊಡ್ಡ ಕಾಮಗಾರಿಗಳಿಗೆ ಮಣ್ಣು ಎಲ್ಲಿಂದ ಬರುತ್ತೆ, ಯಾರು ಪರ್ಮಿಟ್ ಕೊಟ್ರು, ಎಷ್ಟು ಪರ್ಮಿಟ್ ಕೊಟ್ರಿ, ನೀವು ಒಂದು ಕಾಮಗಾರಿ ಬಗ್ಗೆ ಯೋಚನೆ ಮಾಡಿ. ಅವರು ಟೆಂಡರ್ ಹಾಕುವಾಗ ಇಷ್ಟು ಕ್ಯೂಬಿಕ್ ಮೀಟರ್ ಮಣ್ಣು ಅಲ್ಲಿ ತುಂಬಬೇಕು ಅಂತ ಇದ್ದೇ ಇರುತ್ತೆ. ಇಷ್ಟು ಕ್ಯೂಬಿಕ್ ಮೀಟರ್ ಮಣ್ಣು ತುಂಬಕ್ಕೆ ಅದಕ್ಕೆ ಟೆಂಡರ್ ಆಗಿರುತ್ತೆ, ಅಷ್ಟು ಕ್ಯೂಬಿಕ್ ಮೀಟರ್ ಮಣ್ಣು ತುಂಬ್ತಾರೆ. ಅದ್ರ ಮಣ್ಣು ಎಲ್ಲಿಂದ ತಂದ್ರು? ಯಾರಾದ್ರೂ ನಾಯಕರುಗಳು ಪ್ರಶ್ನೆ ಮಾಡಿದ್ರ? ಯಾವ್ದಾದ್ರು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ತಂದಿದಾರಾ? ಸರ್ಕಾರ ಯಾರಿಗಾರ ಆಕ್ಷನ್ ಮಾಡಿದ್ಯಾ ಇಲ್ಲಿ ಮಣ್ಣು ತೆಗಿಬಹುದು ಅಂತ? ಅಲ್ಲಿ ಆಕ್ಷನ್ ಮಾಡಿದ್ರೆ ನಾವು ರೈತನು ಅಲ್ಲಿ ಹೋಗ್ತಿದ್ದ, ನನ್ನ ತೋಟಕ್ಕೆ ಬೇಕಂದ್ರೆ ಈ ಜಾಗದಲ್ಲಿ ನಾವು ಮಣ್ಣು ಗಣಿಗಾರಿಕೆ ಮಾಡ್ತೇವೆ, ಆ ರೈತನಿಗೆ 10 ಟ್ರ್ಯಾಕ್ಟರ್ ಬೇಕಾದ್ರೆ 10 ಟ್ರ್ಯಾಕ್ಟರ್ ತರ್ತಾನೆ. ಇದಕ್ಕಾಗಿ ತಾರತಮ್ಯ ಬೇಡ. ಕಟ್ಟ ಕಡೆಯ ಮನುಷ್ಯನಿಗೆ ಏನು ನ್ಯಾಯ ಕೊಡ್ತೀರೋ ಅದನ್ನೇ ಬಲಿಷ್ಠನಿಗೆ, ಆರ್ಥಿಕ ಸಬಲನಿಗೆ, ದೊಡ್ಡವರಿಗೆ ಸಮಾನತೆ ಕಾಪಾಡಬೇಕು. ಸುಳ್ಳು ಕೇಸು ಹಾಕಿ ಸುಳ್ಳು ಕಳ್ಳರ ಪಟ್ಟಿಯನ್ನು ಕಟ್ಟಬೇಡಿ ಅಂತ ಹೇಳಿ ನಮ್ಮ ಕೋರಿಕೆ. ಇನ್ನೊಂದು, ಈ ರೇಟ್ಗಳು ಜಾಸ್ತಿ ಆಗ್ತಾ ಹೋಗೋದು ಸ್ಥಳೀಯವಾಗಿ ಯಾರಿಗೆ ಬರುವವರಿಗೆ, ಆಚೆ ಮನೆಯವರಿಗೆ, ಮನೆ ಕಟ್ಟಂತವರಿಗೆ ಮರಳು ಸಿಗಲ್ಲ, ಈಸಿ ಅಂತ ಸಿಗಲ್ಲ. ಅವರು ಕೂಡ ಅತಿ ಹೆಚ್ಚು ಹಣವನ್ನು ಕೊಟ್ಟು ಮರಳನ್ನು ಕೊಟ್ಟಿರ್ತಾರೆ. ಎಲ್ಲರಲ್ಲಿ ದರ್ಜೆ ನಾವೇ ಇದು ಪ್ರಕೃತಿ ತತ್ವವನ್ನು ಎಲ್ಲೂ ಕೂಡ ರೈತರಿಗೆಲ್ಲ ಫೀ ಸಿಗುತ್ತೆ. ಹೌದು ಯಾರು ಹೊರಗೆ ಬಂದು ಹೌದು ಇದರಿಂದ ಸರ್ಕಾರದ ಯೋಜನೆ ಅನೇಕ ಮನೆಗಳು ಈ ಬಗ್ಗೆ ಒಂದಷ್ಟು ಜನ ಒಂದು ಗುಂಪು ಮಾಡ್ತಾರೆ, ಮಾಡ್ತಾರೆ. ಅದೇ ಪಾರ್ಟಿಯ ಇನ್ನೊಂದು ಒಂದಷ್ಟು ಜನ ಅವರು ವ್ಯವಹಾರ ಮಾಡ್ತಾರೆ. ಇದು ಇವತ್ತಿನಲ್ಲ, ಇದು ಬಹಳಷ್ಟು ಇದನ್ನ ಬಗೆಹರಿಸಬೇಕಾಗಿರ್ತಕ್ಕಂಥದ್ದು ಯಾರು ಅನ್ನೋದೇ ಇದೇ ಪ್ರಶ್ನೆ ನಾವು ನಿಮ್ಗೆ ಹೇಳಿದ್ದು. ಬಗೆಹರಿಬೇಕಾದ ಜಾಗ ಮರಳಿ ಹೊಡೆಯೋಲ್ಲ, DC ಆಫೀಸಲ್ಲಿ. ಪರ್ಮಿಟ್ ಕೊಡ್ಸಕ್ಕೆ ನಮ್ಮ ನಾಯಕರುಗಳು ಹೋರಾಡಬೇಕು. ನಮ್ಮ ನಾಯಕರುಗಳ ಕೆಲಸ ನನ್ನ ಊರಿನ ಜನರಿಗೆ ಮರಳು ಸಿಗಬೇಕು, ಪರ್ಮಿಟ್ ಸಿಗಬೇಕು, ಮತ್ತು ಅವರಿಗೆ ಕೆಲಸ ಸಿಗಬೇಕು. ಟಿಪ್ಪರ್ ಇಟ್ಕೊಂಡವನಿಗೆ, ಟೆಂಪೋ ಇಟ್ಕೊಂಡವನಿಗೆ, ಟ್ರಾಕ್ಟರ್ ಇದ್ದವನಿಗೆ ಉದ್ಯೋಗ ಸಿಗಬೇಕು ಅಂದ್ರೆ ನಮ್ಮ ಜನನಾಯಕರು ಅಲ್ಲಿ ಹೋರಾಟ ಮಾಡಬೇಕು ಅಂತ ನಮ್ಮ ಕೋರಿಕೆ, ನಮ್ಮ ಕರೆ. ಇವ್ರ ಹೋರಾಟ ಎಲ್ಲಿರ್ಬೇಕು? ಜಿಲ್ಲಾ ಅಧಿಕಾರಿಗಳು ಅಥವಾ ಮರಳು ಕಮಿಟಿ ಎದುರು ಇವರೆಲ್ಲ ಮೆಂಬರ್ಸ್, ದೇ ಆರ್ ಆಲ್ ಮೆಂಬರ್ಸ್. ವರ್ಷಾನುಗಟ್ಟಲೆ ಮೀಟಿಂಗ್ ನಡೀತದೆ. ಮೀಟಿಂಗ್ ನಡೀತು ಅಂದ್ರೆ ಮೀಟಿಂಗ್ ಕರೆಸುವ ಅಧಿಕಾರ ಇವರಿಗಿದೆ. ಅಲ್ಲಿ ಹೋರಾಟ ಮಾಡಿ, ಇಲ್ಲಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ. ಮತ್ತೆ ನೀವು ಹೇಳಿದಾಗ ಟೆಂಡರ್ ಕೂದ್ರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಒಳಗ್ನುಗ್ಗುವುದು. ಅದಕ್ಕಾಗಿ ಈ ಸಾರಿ ಮರಳು ನೀತಿನಲ್ಲಿ ಟೆಂಡರ್ ಕೂಗುವಂತೆ ಮಾಡಿಲ್ಲ. ಅದು ಒಳ್ಳೆ ಸಿಸ್ಟಮ್ ಮಾಡಿ ಯಾರ್ಯಾರಿದ್ರೆ ಪಾರ್ಟಿಸಿಪೇಟ್ ಮಾಡಿ ಲಾಟ್ರಿ ಎತ್ತಿ ಕೊಟ್ಟಿದ್ದಾರೆ. DC ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂದ್ರೆ ಈ ಹಿಮ್ಸೆಲ್ಫ್ ಇಸ್ ಫಿಕ್ಸ್ಡ್, 1 ಟನ್ನಿಗೆ ಎಷ್ಟು ರಾಯಲ್ಟಿ ಅಂತ ಮೊದಲೇ ಫಿಕ್ಸ್ ಮಾಡಿ, ಎಲ್ಲಾ ಕ್ವಾರಿಗೂ ಒಂದೇ ರೀತಿ ರಾಯಲ್ಟಿ ಫಿಕ್ಸ್ ಮಾಡಿ, ಯಾರು ಜನ ಬೇಕಾದ್ರೂ ಟೆಂಡರ್ ಹಾಕಿ ಅಂದಿರ ಹಾಕಿದವ್ರಿಗೆ ಚೀಟಿ ಎತ್ತುವ ಮುಖಾಂತರ. ಅದರಿಂದ ಏನಾಗಿದೆ ಅಂದ್ರೆ, ಈಗ ಯಾವುದೋ ಒಂದು ಕ್ವಾರಿನಲ್ಲಿ 1 ಟನ್ನಿಗೆ 4,000 ರೂಪಾಯಿ ರಾಯಲ್ಟಿ, ಇನ್ನೊಂದು ಕ್ವಾರಿನಲ್ಲಿ 1 ಟನ್ನಿಗೆ 1,000 ರೂಪಾಯಿ ರಾಯಲ್ಟಿ. ಈ ತರ ಆಗ್ಲಿಲ್ಲ. ತಾರತಮ್ಯನ ನಿವಾರಿಸಿ ಟೆಂಡರ್ ಮಾಡಿದ್ದಾರೆ, ಪರ್ಮಿಷನ್ ಕೊಡ್ತಾ ಇಲ್ಲ. ಈ ತಾರತಮ್ಯ ಈಗಿನ DC ಅವರು, ಈಗಿನವರು ಹೊರಗಿನವರು, ಹಿಂದಿನ DC ಅವರು ಒಂದೇ ಆಲ್ ಓವರ್ ಮರಳು ನೀತಿನ ಚೆನ್ನಾಗಿ ಮಾಡಿದ್ರೆ ಪರ್ಮಿಟ್ ಯಾಕೆ ಕೊಡ್ತಾ ಇಲ್ಲ? ಅದಕ್ಕೆ ಆ ಪೋಷನ್ ಬಂದಾಗ, ಇಂಥ ಆಡಳಿತಾತ್ಮಕವಾದ ಡಿಲೇ ಆದಾಗ ಈ ನಮ್ಮ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರುಗಳು ಅಥವಾ ನಮ್ಮ ಯಾವುದೋ ಬೋರ್ಡ್ ಅಧ್ಯಕ್ಷರು ಇಂಥವರೆಲ್ಲರೂ ಅಲ್ಲಿ ಒತ್ತಡ ಹಾಕಬೇಕು ವಿನಃ ಪೊಲೀಸಿಗೆ ಬಂದು ಕೇಸ್ ಹಾಕಿ ಅಂತ ಒತ್ತಡ ಹಾಕೋದು ಬೇಡ. ನೀವ್ ಹೇಳ್ದಂಗೆ ನನ್ನ ಮನೆ ದಡದಲ್ಲಿ ಮರಳಿದೆ, ನಾನು ಇಲ್ಲಿ ತಂದು ಕಟ್ಟಿದ್ರೆ ನಾನು ಕಳ್ಳನ ಪಟ್ಟದಲ್ಲಿ ಕಟ್ಟಬೇಕು. ಮಳೆ ಬಂದು ನನ್ನ ಜಮೀನ್ ಮೇಲೆ ಮರಳು ಬಂದು ಕೂತಿರ್ತದೆ, ನೆರೆ ಬಂದ ಅದು ತೆಗಿಯೋದು, ಆ ಜಮೀನು ಹಾಳಲ್ದಾರೆ ಅಂತವನು ಕೂಡ ಕಳ್ಳನ ಪಟ್ಟದಲ್ಲಿ ಕೂತಿದ್ದಾರೆ. ಯಾಕೆ? ಇತ್ತೀಚೆಗೆ ಒಂದು ವಿಡಿಯೋದಲ್ಲಿ ನೋಡಿದೆ, ತಹಶೀಲ್ದಾರರು ರೈಡ್ ಮಾಡಿದ್ರು, ಅದ್ಯಾವುದೋ ಮನೇಲಿ 10 ಲೋಡ್ ಮರಳಿತ್ತು, ಕೇಸ್ ಮಾಡಿದ್ರು ಅಂತ. ಬೇಕು, ಆದ್ರೆ ಆ ತಹಶೀಲ್ದಾರರು ಈ ರೆಡಿಮಿಕ್ಸ್ ಸೆಂಟರ್ಗಳಿಗೆ ಯಾಕೆ ರೈಡ್ ಮಾಡಲಿಲ್ಲ? ಏನೋ ಅಂದ್ರೆ ದೊಡ್ಡ ಬಿಸ್ನೆಸ್ ಸೆಂಟರ್ ಅಲ್ವಾ ರೆಡಿಮಿಕ್ಸ್ ಗಳಲ್ಲಿ, ಅವರಿಗೆ ದಿನ 10 ಲೋಡ್ ಒಂದ್ ದಿನಕ್ಕೆ ಬೇಕಾಗತ್ತಲ್ಲ. ತಹಶೀಲ್ದಾರ್ ಮಾಡಲಿಲ್ಲ, ನಮ್ಮ ಜನಪ್ರತಿನಿಧಿಗಳು ಕೇಳಲಿಲ್ಲ, ಅಥವಾ ಮುಖಂಡರು ಕೇಳಲಿಲ್ಲ. ನೀವ್ ಹೇಳ್ದಂಗೆ 10 ಲೋಡ್ ಯಾವನೊಬ್ಬ ರೈತನೋ ಒಬ್ಬ ಹಳ್ಳಿಯವ್ರ ಮನೆ ಕಟ್ಟಕ್ಕೆ 10 ಲೋಡ್ ಇಟ್ಕೊಂಡ, ಅವನು ಏನೋ ಅವನೇ ಒಂದು ಬೇವ್ರ ಶ್ರಮ ಸುಡ್ಸಿಯಾನೆ, ಇಲ್ಲ ಯಾರೋ ಹತ್ರ ಹೊಡೆದವ್ರಿಗೆ ದುಡ್ಡು ಕೊಟ್ಟು ತಂದಿದ್ದಾನೆ, ಅವನನ್ನ ಕಳ್ಳನ ಪಟ್ಟಿ ಕಟ್ತೀರಿ. ಇವರಿಗೆ ಅವ್ಯಾಹತವಾಗಿ ಮಣ್ಣು ಮರಳು ಹೇಗೆ ಸಿಗುತ್ತೆ? ಮಣ್ಣು ಹೇಗೆ ಸಿಗುತ್ತೆ? ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳಿಗೆ ಮಣ್ಣು ಹೇಗೆ ಸಿಗುತ್ತೆ? ಯಾವ ಕಾನೂನಲ್ಲಿ ಸಿಗುತ್ತೆ? ನಮಗೆ ಗೊತ್ತಿಲ್ಲ ಮಣ್ಣಿನ ಬಗ್ಗೆ. ಅದಕ್ಕೆ ತಹಶೀಲ್ದಾರರು, ಆಮೇಲೆ ಸ್ಟೇಕ್ ಹೋಲ್ಡರ್ಸ್, ತಹಶೀಲ್ದಾರ್ ಆಸ್ ವೆಲ್ ಆಸ್ ಫಾರೆಸ್ಟ್ ಅವ್ರು ಕೊಡ್ಲಿ. ಪೊಲೀಸರಿಗೆ
ಮಣ್ಣು ಮರಳಿನ ಸ್ಟೇಕ್ ಹೋಲ್ಡರ್ಸ್ ಅಲ್ಲ. ತಪ್ಪಾದ್ರೆ ಕೇಸ್ ಹಾಕೋದಷ್ಟೇ ಅವ್ರ ಕೆಲಸ. ಬಟ್ ಡಿಸ್ಟ್ರಿಬ್ಯೂಷನ್ ರೆಗ್ಯುಲೇಷನ್ ಕಂಟ್ರೋಲ್ ಎಲ್ಲ ಅವ್ರ ಅಂಡರ್ ಬರುತ್ತೆ, DMG ಅಂಡರ್ ಬರುತ್ತೆ. ಅದು ತಹಶೀಲ್ದಾರ್ ಇಸ್ ಒನ್ ಆಫ್ ದ ಮೆಂಬರ್. ಯಾಕೆ ಮಾಡ್ತಾ ಇಲ್ಲ? ಒಬ್ರಿಗೆ ಸಿಗುತ್ತೆ, ನನಗೆ ಸಿಗಲ್ಲ, ನನಗೆ ಸಿಗುತ್ತೆ, ಇವ್ರಿಗೆ ಸಿಗಲ್ಲ. ಬಲಾಢ್ಯರಿಗೆ ಮಾತ್ರ ಬಲಾಢ್ಯರು ಆಗ್ತಾ ಹೋಗ್ತಿದ್ದಾರೆ. ಇದು ತೀರ್ಥಹಳ್ಳಿಯ ಅಲ್ಲಿ ಮೊದಲು ಈಗ ಎಲ್ಲರೂ ಶಾಂತಿವೀರ್ ಗೋಪಾಲ್ ಗೌಡ್ರ ಹೆಸರು ಹೇಳ್ತಾರೆ, ನಾವು ನೋಡಿಲ್ಲ ಅವ್ರನ್ನಂತ ಮಹಾನ್ ವ್ಯಕ್ತಿಗಳು. ಅವರು ನಡೆದಾಡ ಜಾಗದಲ್ಲಿ ಹುಟ್ಟಿದೀವಿ, ಅದೇ ನಮ್ಮ ಪುಣ್ಯ. ಬೆಂಗಳೂರಲ್ಲಿ ಹೋಗ್ತಾ ಇದ್ದಾಗ ವಿಧಾನಸೌಧ ಎದುರುಗಡೆ ಅವ್ರ ಹೆಸರು ಒಂದು ಸರ್ಕಲ್ ಇದೆ ಅನ್ನೋದು ನಮ್ಮ ಹೆಮ್ಮೆ. ಅವ್ರ ಹೆಸರು ಹೇಳಿಕೊಂಡು ಬಂದಂತ ಮುಖಂಡರು ಬಡವ್ರ ಪರವಾಗಿ ನಿಲ್ಲಿ, ಬಡವ್ರ ವಿರುದ್ಧ ಕೇಸ್ ಮಾಡಿಸ್ಬೇಡಿ. ಈ ಸಮಸ್ಯೆನ ನಮ್ಮ ಮುಖಂಡರು ಬಗೆಹರಿಸ್ಬೇಕು ಅಂತ ನಾವು ಕೊಡೋದು. ಏನು 1,20,000 ಸರ್ಕಾರ ದುಡ್ಡು ಕೊಟ್ಟು ಇವನು 5,000 ಅವನಿಗೆ ಬಿಟ್ರೆ, ಅವನೇ ಕೂಲಿ ಮಾಡ್ಕೊಂಡು ಹೋಗಿ ಯಾವ್ದೋ ಬಾಡಿಗೆ ಕೊಟ್ಟು 1,000 ರೂಪಾಯಿ ಬಾಡಿಗೆ ಕೊಟ್ರೆ ಅವನೇ ತುಂಬ್ಕೊಂಡ್ ಬರ್ತಾನೆ, ಅವನ ಮನೇಲಿ ಕೆಲಸ ಆಗತ್ತೆ. ಅದು ಆಗಬೇಕು ಅಂದ್ರೆ ಯಾರು ಮಾಡಬೇಕು ಅಂತ ನಮ್ಮ ಕೋರಿಕೆ ಮತ್ತು ನಮ್ಮ ಆಗ್ರಹ ಇರೋದು ನಾಯಕರುಗಳ ಬಗ್ಗೆ. ನಾವೇ ಹೋರಾಟಕ್ಕೆ ಇಳಿಲಿಕ್ಕೆ ಆಗೋದಿಲ್ಲ. ಕಾರಣ ಯಾಕೆ ಆಗೋದಿಲ್ಲ? ನಮಗೆ ಕಷ್ಟ ಇದೆ ಅಂತ ಹೇಳಿದೀವಿ. ಕಷ್ಟ ಇದ್ದೋನು ಬಂದ್ರೆ ಸೊಲ್ಯೂಷನ್ ಕೊಡ್ತೀವಿ. ಹೋರಾಟ ಎಲ್ಲದಕ್ಕೂ ಹೋರಾಟ ಅನಿವಾರ್ಯ ಅಲ್ಲ. ನಾವೀಗ ಜವಾಬ್ದಾರಿಗಳನ್ನ ನೆನಪು ಮಾಡ್ಕೊಡ್ತಾ ಇದೀವಿ. ನಾವ್ ಇವತ್ತು ನಿಮ್ಗೆ ಹೇಳಿ ನಿಮ್ಮ ಮುಖಾಂತರ ತಿಳಿಸೋದೇನಂದ್ರೆ, ಯಾರ್ಯಾರ ಜವಾಬ್ದಾರಿಗಳು ಏನೇನು, ನೀವು ಆ ತರದ ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಿದ್ರೆ ಈ ತರದ ಪರಿಸ್ಥಿತಿಗಳು ಉದ್ಭವ ಆಗೋದಿಲ್ಲ ಮತ್ತು ತೊಂದರೆ ಆಗೋದಿಲ್ಲ. ಇಷ್ಟೇ ನಮ್ಮ ಕಳಕಳಿಯ ಮನವಿ ನಾಯಕರುಗಳಿಗೆ. ನಾವು ನಾಯಕರಾಗಬೇಕಾಗಿಲ್ಲ, ನೀವು ನಾಯಕರಾಗಿದ್ದೀರಿ. ನಿಮ್ಮ ಹತ್ರ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅಧಿಕಾರ ಇದೆ ಮತ್ತು ನಿಮ್ಮ ಹತ್ರ ಎಲ್ಲ ವ್ಯವಸ್ಥೆಗಳಿದ್ದಾವೆ. ನನ್ನ ಊರಿನ ಜನರ ಸಮಸ್ಯೆಯನ್ನು ಬಗೆಹರಿಸಿ. ಅವ್ರು ಬಗೆಹರಿಸೋದೇ ಇಲ್ಲ ಅಂದ್ರೆ ಕಳ್ಳತನ ಪಟ್ಟಿ ನೀವು ಕಟ್ಟಬೇಡಿ, ಬಿಟ್ಟುಬಿಡಿ. ನೀವಾಗೆ ಕೇಸ್ ಹಾಕ್ಸಿ, ಅವ್ರಿಗೆ ಕಳ್ಳನ ಪಟ್ಟ ಕಟ್ಟಬೇಡಿ. ಸಮಸ್ಯೆ ಬಗೆಹರಿಸಿ. ಈ ಸಮಸ್ಯೆಗೆ ಇದು ಉತ್ತರ ಹೇಳಿದೀವಿ, ನೀವು ಬಗೆಹರಿಸಿ. ಬಗೆಹರಿಸ್ಲಿಲ್ವಾ ಪರವಾಗಿಲ್ಲ, ನೀವೇ ಹೋಗಿ ಪೊಲೀಸರಿಗೆ ಕೇಸ್ ಮಾಡು, ಆ ಪಾರ್ಟಿಯವನು ಈ ಪಾರ್ಟಿಯವನು ಅಂತ ಹೇಳ್ಬೇಡಿ. ಇವೆಲ್ಲರೂ ತೀರ್ಥಹಳ್ಳಿ ಜನ, ತೀರ್ಥಹಳ್ಳಿಯ ಮಣ್ಣಿನ ಮಕ್ಕಳು. ಪಾರ್ಟಿ ಪಕ್ಷ ನಿಮ್ಗೆ ಎಲೆಕ್ಷನ್ ಅಲ್ಲಿ ಮಾತ್ರ. ಜನ ತೀರ್ಥಹಳ್ಳಿ ಇರ್ತಾನೆ. ಲೋಕಲ್ ವಸ್ತುಗಳನ್ನ ಲೋಕಲ್ ಆಗಿ ಸಿಗುವಂಗ್ ಮಾಡಿ ಲೋಕಲ್ ಅವರಿಗೆ ಕೆಲಸ ಕೊಡಿ. ಅವ್ನ್ ಕಳ್ಳತನ ಮಾಡ್ತಾರೆ, ಕೇಸ್ ಹಾಕ್ಸಿ ಅಂದ್ರೆ ತಪ್ಪಲ್ವಾ? ಪ್ರಕೃತಿ ನಮ್ಮ ಮರಳು ಮತ್ತೆ ಮರಳು ತೆಗೆದ್ರೆ ಮುಂದೆ ಅದು ಎರೋಸನ್ ಅಲ್ಲಿ ಬರೋದು. ಯಾವ್ದ್ರಿಂದ? ಕಲ್ಲು ಎರೋಸನ್ ಆಗತ್ತೆ. ಈ ವರ್ಷ ತೆಗೆದ್ರೆ ಮುಂದಿನ ವರ್ಷ ಬಂದು ಕೂರ್ತದೆ. ಅದರಿಂದ ಡೆವಲಪ್ಮೆಂಟ್ಗೆ ಮರಳು ಇಸ್ ಎಸೆನ್ಷಿಯಲ್. ಅದು ಬಿಟ್ಟು ಆರ್ಟಿಫಿಷಿಯಲ್ ಆಗಿ ನೀವು ಯಾವುದು ಸ್ಯಾಂಡ್ ತಗೊಂಡ್ರೆ ಅದಕ್ಕೆ ಎಷ್ಟು ಎಲೆಕ್ಟ್ರಿಸಿಟಿ, ಎಷ್ಟು ಡೀಸೆಲ್ಲು, ಎಷ್ಟು ಇದು ಏನು ಎನ್ವೈರನ್ಮೆಂಟಲ್ ಹಜಾರ್ಡಸ್. ಇದು ಹೋಗೋದು ತುಂಬ್ಕೊ ಬರೋದು, ಅದು ಪ್ರಿಪ್ರೇಷನ್ ಇಂಡಸ್ಟ್ರಿ. ಎಷ್ಟು ವೇಸ್ಟ್ ಆಫ್ ದ ಎನ್ವೈರನ್ಮೆಂಟಲ್ ಇಶ್ಯೂಸ್ ಇರೋದು ಸ್ಯಾಂಡ್ ಅಲ್ಲಿ, ನಾಟ್ ಇನ್ ನ್ಯಾಚುರಲ್ ಸ್ಯಾಂಡ್ ಅಲ್ಲಿ. ಸೊ ಹಾಗಾಗಿ ನಾಯಕರುಗಳು ಯಾವ ದಿಕ್ಕಲ್ಲಿ ಯೋಚನೆ ಮಾಡಬೇಕು ಮತ್ತು ಯಾರ್ಯಾರು ನೊಂದವರು ಇದಾರಲ್ಲ, ನಿಮ್ಮ ನಾಯಕರಿಗೆ ಒತ್ತಡ ಹೇರಿ. ಆಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಒಂದು ಸಲಹೆ ಕೇಳಿ. ನಾವು ಪರಿಹಾರ ಕೊಡ್ತೀವಿ ಅಂತ ನಾವು ಹೇಳಿಲ್ಲ, ಸಲಹೆ 100% ಕೊಡ್ತೀವಿ. ಕಾನೂನಾತ್ಮಕವಾಗಿ ನೀವು ಹೇಗೆ ಬದುಕಬಹುದು, ಹೇಗೆ ಪಡೆದುಕೊಳ್ಳಬಹುದು.